ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂತಹ ವಿಚಾರವನ್ನ ನಾನೀಗ ತಿಳಿಸ್ಕೊಡ್ತೀನಿ. ಕುಂಭರಾಶಿ ಜಾತಕರು ನೋಡಿ, ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ 19 ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಅಂತ್ಯ. ನಾನೀಗ ಇಲ್ಲಿ ಯುಗಾದಿ ಭವಿಷ್ಯ ಹೇಳ್ತಾ ಇಲ್ಲ, ಯುಗಾದಿ ಭವಿಷ್ಯದ ಸಪರೇಟ್ ವಿಡಿಯೋ ಇದೆ. ಈ ತಿಂಗಳಲ್ಲಿ ಬಹಳ ವಿಶೇಷವಾದಂತಹ ಹಬ್ಬ 3/3/2026 ಹೋಳಿ ಹುಣ್ಣಿಮೆ, ಹೋಳಿ ಹಬ್ಬ. ಅಂದಿನ ದಿನ ಖಗ್ರಾಸ ಚಂದ್ರಗ್ರಹಣ. ಆ ಚಂದ್ರಗ್ರಹಣ ಎಫೆಕ್ಟ್ ಕಾಣಿಸುತ್ತೆ ಪ್ರತಿ ಒಂದು ಜಿಲ್ಲೆ, ಬಳ್ಳಾರಿ, ಬೆಂಗಳೂರು, ಎಲ್ಲ ಜಿಲ್ಲೆಗಳದ್ದು ಎಷ್ಟು ನಿಮಿಷ ನೀವು ಚಂದ್ರಗ್ರಹಣ ನೋಡ್ಬೋದು ಅನ್ನೋದನ್ನ ಅದು ಕೂಡ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಅದೆಲ್ಲ ಹೇಳಕ್ಕೆ ಆಗಲ್ಲ. ಇವತ್ತು ಕುಂಭರಾಶಿಯವರು ತಿಂಗಳ ಭವಿಷ್ಯ ಮಾತ್ರ ನಾನು ತಿಳಿಸ್ತೀನಿ, ಇಲ್ಲ ಅಂದ್ರೆ ಟಾಪಿಕ್ ಬಿಟ್ಟು ಬೇರೆ ವಿಷಯ ಮಾತಾಡ್ದಂಗೆ ಆಗತ್ತೆ. ನೋಡಿ, ಈ ತಿಂಗಳಲ್ಲಿ ಶುಕ್ರ 1 ಮಾರ್ಚ್ 2026 ಶುಕ್ರ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 11 ಮಾರ್ಚ್ 2026 ಗುರು ವಕ್ರತ್ಯಾಗ. 14 ಮಾರ್ಚ್ 2026 ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. ಹಾಗಾದ್ರೆ ಕುಂಭರಾಶಿ ಜಾತಕರಿಗೆ ಶುಕ್ರ ಯೋಗಕಾರಕ. ಶುಕ್ರ ಏನ್ ಮಾಡ್ತಾನೆ, ನಿಮ್ಮ ಜನ್ಮ ರಾಶಿಗೆ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಿದ್ದಾನೆ. ಕುಂಭರಾಶಿಯವರಿಗೆ 7.5 ಕೊನೆ ಭಾಗ ಇರ್ಬೋದು, ನಿಮ್ಮ ಜನ್ಮ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಿರ್ಬೋದು. ಇವೆಲ್ಲ ವಾರ್ಷಿಕ ಭವಿಷ್ಯದಲ್ಲಿ ದೀರ್ಘಕಾಲದಲ್ಲಿ ನೆಗೆಟಿವ್ ಎಫೆಕ್ಟ್ ಇದ್ರೂ ಕೂಡ ಗೋಚಾರದಲ್ಲಿ ಶುಕ್ರ ಶುಭ ಫಲ ಕೊಡ್ತಾನ? ಖಂಡಿತವಾಗ್ಲೂ ಕೊಡ್ತಾನೆ. ಶುಕ್ರ ನಿಮ್ ಜಾತಕದಲ್ಲಿ ತುಂಬಾ ಒಳ್ಳೆ ಫಲ ಕೊಟ್ಟಿದ್ದಾನ, ಅಥವಾ ನಿಮಗೆ ಶುಕ್ರ ದಶೆ ನಡೀತಿದ್ಯಾ, ಶುಕ್ರ ಬಿಂದುಗಳು ಸರ್ವಾಷ್ಟಕ ವರ್ಗಗಳಲ್ಲಿ ಚೆನ್ನಾಗಿದ್ದಾನ, ನಿಮ್ ಜಾತಕದಲ್ಲಿ ಶುಕ್ರ ಬಲಿಷ್ಠವಾಗಿದ್ದಾನ, ಅದೆಲ್ಲ ಬಹಳ ಮುಖ್ಯ. ಈಗ ಗೋಚಾರದಲ್ಲಂತೂ ಶುಕ್ರ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ, ಕುಟುಂಬ ಸುಖ, ರಾಜವೈಭವ ಈ ತಿಂಗಳಲ್ಲಿ ಪ್ರಾಪ್ತಿ ಆಗ್ಲೇಬೇಕು. ವಿವಾಹ ಆಗದೆ ಇರೋರಿಗೆ ನಿಮಗೆ ಗುರುಫಲ ಬೇರೆ ಇರೋದ್ರಿಂದ ವಿವಾಹ ಸಮಯ, ಶುಕ್ರನು ಫಲ ಕೊಟ್ಬಿಡ್ತಾನೆ. ವಿವಾಹ ಸಮಯ, ವಿವಾಹ ಆಗೋಕ್ಕೆ ನೀವು ಗ್ರಹಗಳು ಫಲ ಕೊಟ್ಬಿಟ್ರು, ನೀವು ಅದನ್ನ ಆಗೋಕ್ಕಿಂತ ಮುಂಚೆ ಜಡ್ಜ್ ಮಾಡಬೇಕು. ಇಬ್ಬರು ಜಾತಕಗಳನ್ನ ತೋರಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮಗೆ, ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ, ನಿಮ್ಮ ವರ, ನೀವು ಮದುವೆ ಆಗುವಂತ ವರನಿಗೆ ಆಯುಷ್ಯು ಅಥವಾ ಮಕ್ಕಳು ಯೋಗ ಅದೆಲ್ಲ ಇದೆಯಾ, ಸಂಪತ್ತು ಈಗೇನೋ ನೋಡ್ತೀರಾ, ಮುಂದೇನೂ ಅದೇ ಸಂಪತ್ತು ಇರುತ್ತಾ, ಅವೆಲ್ಲ ನೋಡ್ಕೋಬೇಕು. ಅದಕ್ಕೆ ಇಬ್ಬರು ಜಾತಕಗಳನ್ನ ತೋರಿಸ್ಬೇಕು. ನೀವು ಪುರುಷ ಜಾತಕರಾಗಿದ್ರೆ ಪತ್ನಿಯಿಂದ ಪೂರ್ಣ ಸುಖ ಪಡೆಯೋ ಯೋಗ ಉಂಟಾಗುತ್ತೆ. ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ಸಂತೋಷ ಸುಖ, ಮಕ್ಕಳಿಂದನೂ ಕೂಡ ಸಹ ಸುಖ ಸಂತೋಷವನ್ನ ಪಡಿತೀರಿ. ವಿದ್ಯಾರ್ಥಿಗಳು ಉತ್ತಮ ವಿದ್ಯೆಯನ್ನ ಸಂಪಾದಿಸ್ತೀರಿ. ಕೆಲವರು ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆ ಇಲ್ಲದೆ ಅನುಭವಿಸ್ತಾರೆ. ಕೆಲವು ಜಾತಕ ಆ ತರ ಇರುತ್ತೆ. ಅದಕ್ಕೆ ಕೆಲವರು ಕೆಟ್ಟ ಪಾಪ ಕಾರ್ಯವನ್ನು ಕೂಡ ಮಾಡುತ್ತಾರೆ. ಯಾಕಂದ್ರೆ ಟೈಮ್ ಚೆನ್ನಾಗಾದಾಗ ಪಾಪ ಕರ್ಮಗಳನ್ನ ಮಾಡ್ಬಿಡ್ತೀವಿ. ಅದು ಮಾಡಬಾರ್ದು ಅನ್ನೋ ಜಾಗ್ರತೆ ನಿಮಗೆ ಇರಬೇಕು. ಉನ್ನತ ಸ್ಥಾನಕ್ಕೆ ಕೆಲವರಿಗೆ ಪ್ರಮೋಷನ್ ಕೂಡ ಆಗ್ಬಿಡುತ್ತೆ. ನೋಡಿ, ಇದೆಲ್ಲ ಶುಕ್ರ ನಿಮ್ ಜಾತಕದಲ್ಲಿ ಎಷ್ಟು ಬಲಿಷ್ಠವಾಗಿದ್ದಾನೋ ಅದ್ರ ಮೇಲೆ ಇವೆಲ್ಲ ಒಳ್ಳೆ ಫಲ. ಒಟ್ಟಾರೆ ಶುಕ್ರ ಗೋಚಾರದಲ್ಲಿ ಫಲ ಕೊಡ್ಲೇಬೇಕು. ಆದ್ರೆ ನಿಮಗೆ ಕಮ್ಮಿ ಫಲ ಸಿಗ್ತಾ ಇದೆಯಾ, ಹೆಚ್ಚು ಫಲ ಸಿಗ್ತಿದ್ಯಾ ಅನ್ನೋದನ್ನ ಜಾತಕ ನೋಡ್ಬೇಕು. ಈ ತರ ಕುಂಭರಾಶಿಯವರಿಗೆ ಶುಕ್ರ ಒಳ್ಳೆ ಫಲವನ್ನ ಕೊಡ್ತಾನೆ. ಆದ್ರೆ ಕುಂಭರಾಶಿಯವರಿಗೆ ಗೋಚಾರದ ಬುಧ, ಗೋಚಾರದ ಕುಜ, ಗೋಚಾರದ ರವಿ ನಿಮಗೆ ಶುಭ ಫಲಗಳನ್ನ ಕೊಡೋದಿಲ್ಲ. ಹಾಗಾದ್ರೆ ಗೋಚಾರದಲ್ಲಿ ಕುಜ ಕುಂಭರಾಶಿ ಜಾತಕರಿಗೆ ಯಾವ ತರ ಫಲ ಕೊಡ್ತಾನೆ? ಕುಜ ಜನ್ಮ ರಾಶಿಯಲ್ಲಿದ್ದಾಗ ಕೋಪ, ಬೆಂಕಿ ಅಂತ ಕೋಪ. ನಿಮ್ಮ ಕೋಪ ಏನಾಗುತ್ತೆ, ಫಸ್ಟ್ ಆ ಕೋಪವನ್ನ ಚೇಂಜ್ ಮಾಡ್ಕೋಬೇಕು. ನಿಮಗೆ ನೀವೆಲ್ಲ ಯಾವುದು ಒಂಥರ ಗೊಂಬೆ ತರ ಮೇಲಿರುವಂತ ಗ್ರಹಗಳು ನಿಮ್ಮ ಒಳಗಡೆನೂ ಕೂಡ ಇದೆ. ಅದೇನಾಗುತ್ತೆ, ಕೋಪ ಬರ್ಸುತ್ತೆ. ಅದ್ರ ಪ್ರಕಾರ ನೀವು ನಡ್ಕೊಂಡಾಗ ನೀವು ಜ್ಞಾನಿಗಳ ಅಜ್ಞಾನಿಗಳ ಅಂತ ತಿಳ್ಕೋಬೇಕು. ನೀವು ಜ್ಞಾನಿಗಳಾದಾಗ ಆ ಕೋಪವನ್ನ ಶಾಂತ ಮಾಡಿಕೊಂಡು, ಅಥವಾ ಆ ಕೋಪವನ್ನ ಮೆಡಿಟೇಷನ್ ಮಾಡಿ ಕಮ್ಮಿ ಮಾಡ್ಕೋಬೇಕು.
ಇಲ್ಲ ಅಂದ್ರೆ ಶೀಘ್ರ ಕೋಪ ಬರೋದು, ದುಡುಕುತನ ಬರುವಂಥದ್ದು, ಕ್ರೂರವಾಗಿ ನೀವು ವರ್ತಿಸುವಂಥದ್ದು, ಅಥವಾ ಆಯುಧಗಳಿಂದ ತೊಂದರೆಗಳಾಗುವಂಥದ್ದು. ಹಳ್ಳಿಗಳಲ್ಲಿದ್ರೆ ಹಾವು ಕೀಟಗಳು ಕಚ್ಚುವುದರಿಂದ ವಿಷದಿಂದ ತೊಂದರೆಗಳಾಗುವಂಥದ್ದು, ಪೈಲ್ಸ್ ಇಂದ ತೊಂದರೆಗಳಾಗುವಂಥದ್ದು. ಇನ್ನು ಕುಂಭರಾಶಿ ಜಾತಕರಿಗೆ ಕೆಲವರಿಗೆ ದೆವ್ವ ಭೂತಗಳಿಂದನೂ ಕೂಡ ತೊಂದರೆಗಳಾಗುವಂಥದ್ದು. ಏನಪ್ಪಾ ಪ್ರೇತ ಭೂತ ಅಂದ್ರೆ ಜೀವ ಇಲ್ಲದೆ ಇರುವಂಥವ್ರು, ಅಂದ್ರೆ ಶರೀರ ಇಲ್ಲದೆ ಇರುವಂಥವ್ರಿಗೆ ಪ್ರೇತಗಳು ಅಂತ ಹೇಳ್ತೀವಿ. ಅದರಿಂದ ತೊಂದರೆಗಳಾಗುವಂಥದ್ದು, ಉಷ್ಣ ಪ್ರಕೋಪಗಳಾಗುವಂಥದ್ದು, ರಕ್ತ ಪಿತ್ತ ತೊಂದರೆಗಳಾಗುವಂಥದ್ದು. ಈ ತರ ಅನೇಕ ಸಮಸ್ಯೆಗಳನ್ನ ಕುಂಭರಾಶಿ ಜಾತಕರು ಅನುಭವಿಸ್ಬೇಕಾಗತ್ತೆ. ಕುಜ ದಶೆ ನಡೀತಾ ಇದ್ರೆ, ಕುಜ ನಿಮ್ ಜಾತಕದಲ್ಲಿ ವೀಕ್ ಆಗಿದ್ರೆ ಇವೆಲ್ಲ ತೊಂದರೆಗಳನ್ನ ಅನುಭವಿಸ್ತೀರಿ. ಬುಧ ಕೂಡ ಶುಭ ಫಲ ಕೊಡಲ್ಲ, ಜನ ಸಹಾಯ ಸಿಗಲ್ಲ, ಸೋದರ ಮಾವನಿಂದ ಸಹಾಯ ಸಿಗಲ್ಲ, ನಿಮ್ಮ ವಿದ್ಯಾಭ್ಯಾಸ ನಿಮ್ಮನ್ನ ಕಾಪಾಡಲ್ಲ. ನೀವಿಷ್ಟು ಓದಿದ್ರು ಕೂಡ ಕೆಲವು ಟೈಮಲ್ಲಿ ಫಲ ಪ್ರಾಪ್ತಿಯಾಗಲ್ಲ. ಶತ್ರುಗಳ ಕಾಟ ಹೆಚ್ಚಾಗ್ಬೋದು, ಅಥವಾ ನೀವು ಯಾರನ್ನ ಪ್ರೀತಿಸ್ತಿರ್ತೀರೋ ಅವರೇ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೂರ್ಯ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಆಗದೆ ಅಡೆತಡೆಗಳಾಗಿ ರಾಜಕಾರಣಿಗಳ ಸಹಾಯ ಆಗಲ್ಲ, ಸರ್ಕಾರಿ ಕೆಲಸಗಳು ನಿಂತು ಹೋಗ್ಬಿಡ್ಬೋದು. ಸ್ವಲ್ಪ ಜಾಗೃತರಾಗಿರ್ಬೇಕು ಕುಂಭರಾಶಿ ಜಾತಕರು. ಪರಿಹಾರ ಓಂ ಪರಮಾತ್ಮನೇ ನಮಃ. ನಾವೆಲ್ಲ ಒಂದು ಚೈತನ್ಯ ಶಕ್ತಿ, ಚೈತನ್ಯ ಶಕ್ತಿಯ ತಂದೆನೇ ಪರಮಾತ್ಮನ ಶಿವನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವನ ಪೂಜೆ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗತ್ತೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ವಿಡಿಯೋ ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರ ಅಲ್ಲೆಲ್ಲ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಮಸ್ತೆ.